ಕನ್ನಡ ವಾಹಿನಿಗೆ ಸ್ವಾಗತ. ಮುಧೋಳದಲ್ಲಿ 50 ವರ್ಷಗಳ ಹಿಂದೆ ಹಿರಿಯರು ಗ್ರಾಮಸ್ಥರು ಪ್ರೌಢಶಾಲೆ ಆರಂಭಿಸಿ ಶೈಕ್ಷಣಿಕ ಕ್ರಾಂತಿ ಮಾಡಿದ್ದಾರೆ. ಇಂದು ಹೊಸ ಕನಸಿನೊಂದಿಗೆ ನೂತನ ಶಾಲೆ ಆರಂಭವಾಗುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಆಶೀರ್ವದಿಸಿದ್ದಾರೆ. ದಿವಂಗತ ಸಂಪತ್ ಕುಮಾರ್ ಕೆ ಪಲ್ಲೇದ ಇವರ ಸ್ಮರಣಾರ್ಥ ರಾಜಣ್ಣ ಪಲ್ಲೇದವರು 1 ಲಕ್ಷ ರೂಪಾಯಿ ಸ್ಥಿರ ನಿಧಿ ಸ್ಥಾಪಿಸಿದ್ದು, ಅದರ ಬಡ್ಡಿಯಿಂದ ಬರುವ ಹಣದಲ್ಲಿ ಪ್ರತಿಭಾ 2024ರ SSLC ಪರೀಕ್ಷೆಯಲ್ಲಿ ಉನ್ನತ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರೋತ್ಸಾಹಧನ ನೀಡಲಾಗಿದೆ. ನಮ್ಮೆಲ್ಲರಿಗೂ ಶರಣ. 50 ವರ್ಷಗಳ ಹಿಂದೆ ಇಲ್ಲೊಂದು ಶಾಲೆ ಪ್ರಾರಂಭ. ಅಂದ್ರೆ 50 ವರ್ಷದ ಹಿಂದೆ ಇಲ್ಲಿಯ ಹಿರಿಯರು, ಯುವಕರು, ಜೊತೆಗೆ ದಾನಿಗಳು ಅವರ ಸಂಕಲ್ಪದಿಂದ ಒಂದು ಹೈಸ್ಕೂಲ್ ಪ್ರಾರಂಭ ಮಾಡಿದ್ರು. 50 ವರ್ಷದ ಹಿಂದೆ ಅಂದ್ರೆ ಎಲ್ಲಿ ಸರ್ಕಾರಿ ಶಾಲೆಗಳಿನ್ನೂ ಇರದೇ ಇರುವಂಥ ಪರಿಸ್ಥಿತಿಯಲ್ಲಿ ಈ ಊರಿನ ಹಿರಿಯರಲ್ಲಿ ಅಷ್ಟು ದೊಡ್ಡ ಕಲ್ಪನೆ ಬಂತು. ನಮ್ಮ ಊರಿನ ಮಕ್ಕಳಿಗೆ ಓದಿಸ್ಬೇಕನ್ನೋ ಕಲ್ಪನೆ ಬಂತು. ಇಲ್ಲಿ ಹಿರಿಯರಿಗೆ ನಾವು ಭೂಮಿ ದಾನ ಮಾಡ್ಬೇಕು, ನಮ್ಮ ಮಕ್ಕಳು ಓದೋ ಸಲುವಾಗಿ ಅಂತ ಬಂದಿತ್ತು. ಇಂಥ ಕನಸುಗಳು ಕಟ್ಟಬೇಕು. ಯಜಮಾನಿಗೆ ಬಹಳ ತೊಂದರೆ ಆಯ್ತು. ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಂದ್ರೆ ಊರೊಳಗೆ ಆಸ್ಪತ್ರೆ ಇಲ್ಲ, ರೋಡ್ ಇಲ್ಲ. ಒಂದು 10 ಕಿಲೋಮೀಟರ್ ಅವನು ಹಾಕೊಂಡು ಹೋಗೋದ್ರಾಗ ಯಜಮಾನ್ ತೀರ್ಕೊಂಡ. ಕಾಯಿಪಲ್ಯ ಮಾರು ಹೆಣ್ಮಗಳೊಂದು ಸಂಕಲ್ಪ ಮಾಡ, ನಮ್ಮ ಊರಾಗ ಒಂದು ಆಸ್ಪತ್ರೆ ಕಟ್ಟಬೇಕು. ಆಕೆಗೇನು ಹೊಲ ಇಲ್ಲ, ಮನೆ ಇಲ್ಲ, ತಾನ ಗುಡಿಸಲ್ನಾಗ ಅದಾಳ. ನಮ್ಮ ಊರಿಗೊಂದು ಆಸ್ಪತ್ರೆ, ಕಾಯಿಪಲ್ಯ ಮಾರ ಹೆಣ್ಮಗಳು ಊರಿಗೆ ಆಸ್ಪತ್ರೆ ಕಟ್ಟಿಸೋ ಸಂಕಲ್ಪ ಅಂದರೆ ಹೊಂತ ಐತೆ. ಆದ್ರೆ ಆ ಹೆಣ್ಮಗಳು ಏನು ಮಾಡಿದ್ಲು ಅಂದ್ರೆ ತನ್ನ ಮಗನಿಗೆ ಕಷ್ಟಪಟ್ಟು ಕಾಯಿಪಲ್ಯ ಮಾರಿ MBBS ಓದಿಸಿ ಹೊರಗೆ ಕಳಿಸ್ಲಿಲ್ಲ. ನಮ್ಮ ಊರಾಗ ಡಾಕ್ಟರ್ ಊರಾಗ ಆಸ್ಪತ್ರೆ ಕಟ್ಟಿಸಿ ಅಂದ್ರೆ ಇದು ಸಂಕಲ್ಪ. ಇದು ಒಬ್ಬ ಯುರೋಪ್ ದೇಶದಲ್ಲಿ ಒಬ್ಬ ಸೋಷಿಯಲ್ ರಿಫಾರ್ಮರ್ ಇದ್ದ. ಅವನಿಗೊಂದು ಹುಚ್ಚ ಏನು ಅಂದ್ರೆ ಅವನ ಹೆಸರು ಕ್ಲೆಮೆಂಟ್ ಅವನ ಹೆಸರು. ಅವ ಊರಾಗ ಮಂದಿಗೆಲ್ಲ ಪಟ್ಟಿ ಕೇಳಕ್ ಹೋದ. ಪಟ್ಟಿ ಕೇಳಿದ ಕೂಡಲೇ ಮತ್ತು ಊರಾಗೆಲ್ಲರೂ ಒಂದೇ ಟೈಪ್ ಇರ್ತಾರ. ಊರಲ್ಲಿ ಲೆಕ್ಕಪತ್ರ ಅವಾಗ ಶುರು ಆಗ್ತವೆ. ಹಿಂದದು ಕೊಟ್ಟಿದ್ದೇನ, ಇದು ಕೊಟ್ಟಿದ್ದೇನ, ನಮ್ಮ ಅಜ್ಜು ಕೊಟ್ಟಿದ್ದೇನೆ, ಹಂಗೆ ಶುರು ಆತ ಅವನಿಗೆ. ಅಲ್ಲೋ ನಾವು ಊರಾಗ ಒಂದು ಶಾಲೆ ಕಟ್ತೀನಿ, ಬಡವ್ರ ಮಕ್ಕಳು ಓದ್ಲಿ ಅಂತ ಅವ ಪಟ್ಟಿ ಕೇಳಕ್ ಹೋದ. ಊರಾಗ ಒಬ್ಬ ದೊಡ್ಡ ಮನುಷ್ಯ ಇದ್ದ. ಅವ ನಿಮ್ಮಂಥವ್ರ ಕಡೆಯಿಂದ ಏನು ಶಾಲೆ ಕಟ್ಟೋದಾಗತ್ತಂತ ಕ್ಯಾಕರ್ಸಿ ಮುಖಕ್ಕೆ ಉಗುಳ್ದ ಅವನಿಗೆ. ನಿಮ್ಮಂಥವ್ರು ಏನು ಶಾಲೆ ಕಟ್ತಾರೇನಂತ ಉಗುಳ್ದ ಅವನ ಮುಖಕ್ಕೆ. ಅವ ಬಕ್ಕಣದಾಗ ಕಿಶೆದಾಗ ಕೈ ಹಾಕಿ ಖರ್ಚಿಗೆ ತಗೊಂಡು ಅವ ಉಗುಳಿದ್ದು ಒರೆಸ್ಕೊಂಡು ಉಗುಳ್ದವನಿಗೆ ಅಂದನು, ಈಗ ಉಗುಳಿದ್ ನನಗಾತು, ಮಕ್ಕಳು ಶಾಲೆಗೆ ಒಂದಿಷ್ಟು ಏನು ಕೊಟ್ಟು ಕಳಿಸಿ ಹೋಯ್ತೀನಿ ಅಂತಂದ. ಅಂದ್ರೆ ಇದು ಕನಸ, ಒಂದು ಶಾಲೆ ಕಟ್ಟದ ಮುಂದೆ ಅಂತ. ಇಲ್ಲೇ ನಮ್ಮಲ್ಲೇ ಕುಣಿಕೇರಿ ಹುಚ್ಚಮ್ಮನ ಬಗ್ಗೆ ಕೇಳಿಲ್ಲ. ಗಂಡ ತೀರ್ಕೊಂಡ, ಮಕ್ಕಳಿಲ್ಲ, ತನಗಿರು 2 ಎಕರೆನ ನಾನಾಗಿರ್ಲಿ ಮಕ್ಕಳಿಲ್ಲ, ನಮ್ಮ ಊರನ್ನ ಮಕ್ಕಳು ಶಾಲೆ ಓದ್ತಾವಲ್ಲ ಅಂತ ದೊಡ್ಡ ಮನಸ್ಸು. 2 ಎಕರೆನ ದಾನ ಕೊಟ್ಲಕ್ಕೆ ಊರು. ಅಂದ್ರ ಇದು ಸಂಕಲ್ಪ. ಇಂಥ ಸಂಕಲ್ಪ ಇರ್ಬೇಕು ನಮ್ಮಲ್ಲಿ. ಎಂಥ ಗೋಲುಗುಮ್ಮಟ ಹಂಪಿ ಕಟ್ಟಿದ್ದಕ್ಕಿಂತ ದೊಡ್ಡದಿದೆ. ಇದು ಇತಿಹಾಸ. ಹಂಪಿ ಕಟ್ಟಿದ್ದ ಇತಿಹಾಸ ಅಲ್ಲ, ನಮ್ಮ 3 ಮಕ್ಕಳಿಗೆ ಶಾಲೆ ಕಟ್ಟಿದ್ದ ಇತಿಹಾಸ. ಇದು ಸಹಿತ ಒಂದು ಸ್ಮಾರಕವೇ. ಅದಕ್ಕೆ ಇಂಥ ಸಂಕಲ್ಪಗಳು ನಮ್ಮಲ್ಲಿರಬೇಕು. ನಮಗೆ ಸಂಕಲ್ಪ ಅಂತ ಇರೋದಿಲ್ಲ. ರಾತ್ರಿ ಆದ ಕೂಡಲೇ ಯಾರ ಬಣವೆಗೆ ಬೆಂಕಿ ಹಚ್ಚಬೇಕನ್ನೋ ಸಂಕಲ್ಪ ಇಲ್ಲ. ನಮ್ಮ ಊರು ಕಟ್ಟಬೇಕನ್ನುವ ಸಂಕಲ್ಪ. ಲೋ ಏಮ್ ಈಸ್ ಕ್ರೈಮ್ ಅಂತ. ಲೋ ಏಮ್ ಈಸ್ ಕ್ರೈಮ್. ಯಾವುದು ಶಾಪ, ಬಡತನ, ಸಣ್ಣ ಕನಸಿರಬಾರ್ದಂತ ಮನುಷ್ಯ. ಏನು ದೊಡ್ಡ ದೊಡ್ಡ ಕನಸುಗಳು ಇಟ್ಕೋಬೇಕು. ನಾನು ಓದಬೇಕು, ನಾನು ಬೆಳಿಬೇಕು, ನಮ್ಮ ಮಕ್ಕಳು ಓದಬೇಕು, ನಮ್ಮೂರು ಬೆಳಿಬೇಕು. ಏನು ಸಂಕಲ್ಪ. ನಾವು ಹಿಂಗೆ ಸಂಕಲ್ಪ ಕಟ್ಟಿದ್ರಿ ಅಂದ್ರೆ ಯಾರು ನಮ್ಮ ಮೇಲೆ ಕಂಪ್ಲೇಂಟ್, ಏನು ಟ್ಯಾಕ್ಸ್ ಬೀಳ್ತೈತೆ. ಕನಸು ಕಟ್ಟಕ್ಕೆ ಏನು ತೊಂದರೆ ಐತಿ.
ಯಾರು ಬಡವರು ಅಂದ್ರೆ ಯಾರು ಬಡವರು ಅಂದ್ರೆ ನಾವೇನು ಹೇಳ್ತೀವಿ, ಈಗ ಒಬ್ಬ ವ್ಯಕ್ತಿ ಭಿಕ್ಷುಕ ಅಂತ ನಾವು ಹೇಳಿದಾಗ ಯಾರಿಗೆ ಭಿಕ್ಷುಕರು ಅಂತೀವಿ ಅಂದ್ರೆ ಬೆಳಿಗ್ಗೆ ಎದ್ದು ಮನೆ ಅಡ್ಡಾಡ್ತಿರ್ತಾರೆ. ಅಂದ್ರೆ ಯಾರ ತಟ್ಟಿಯೊಳಗ ಬೆಳಿಗ್ಗೆ ಎದ್ದಾಗ ಯಾರ ತಟ್ಟಿಯೊಳಗ ಅನ್ನ ಇಲ್ಲ ಅವ್ರು ಭಿಕ್ಷುಕರು ಅಂತ ನಾವು ಕರಿತೀವಿ. ಆದ್ರೆ ವಾಸ್ತವದಲ್ಲಿ ಖರೆ ಅಂದ್ರೆ ಬೆಳಿಗ್ಗೆ ಎದ್ದಾಗ ಯಾರ ತಟ್ಟಿಯೊಳಗ ಅನ್ನ ಇಲ್ಲ ಅವ್ರು ಭಿಕ್ಷುಕರಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಲೆಯಾಗ ಚಲೋ ಸಂಕಲ್ಪ ಇಲ್ಲ, ವಿಚಾರ ಇಲ್ಲ, ಅವ್ರು ಭಿಕ್ಷುಕರಷ್ಟೆ. ಏಳುವಾಗ ಒಳ್ಳೆಯ ವಿಚಾರಗಳಿರಬೇಕು, ಒಳ್ಳೆಯ ಸಂಕಲ್ಪಗಳಿರಬೇಕು. ಇಂಥ ಸಂಕಲ್ಪವನ್ನು ಕಲಿಸುವುದೇ ಶಿಕ್ಷಣ. ಶಿಕ್ಷಣ ಅಂತಂದ್ರೆ ಇಂಗ್ಲೀಷ್ ಕಲಿಸೋದಲ್ಲ, ಬರೀ ಇಂಗ್ಲೀಷ್ ಕಲಿಸೋದಲ್ಲ. ನಾವೇನು ತಿಳ್ಕೊಂಡಿವಿ, ನಮಗೆ ಶಾಲೆ ಕಲಿಸೋದಂದ್ರೆ ಬರೀ ಇಂಗ್ಲೀಷ್ ಕಲಿಸೋದಂತ ಕಲಿಸ್ಬಾರ್ದು ಅಂತಲ್ಲ. ಕಾಲ ಬದಲಾವಣೆ ಆದಂಗೆ ನಮ್ಮ ಮಕ್ಕಳಿಗೆ ಯಾವ್ಯಾವ ಮಾಧ್ಯಮದಲ್ಲಿ ಏನೇನು ಬೇಕು ಮಾಡ್ತಾ ಇರಬೇಕು, ಪ್ರಶ್ನೆ ಅಲ್ಲ. ಆದರೆ ಶಿಕ್ಷಣ ಅಂತಂದ್ರೆ ಏನು ಕಲಿಸೋದು? ಶಿಕ್ಷಣ ಅಂದ್ರೆ ಬರೀ ಇಂಗ್ಲೀಷ್ ಕಲಿಸೋದಲ್ಲ. ಶಿಕ್ಷಣ ಅಂತಂದ್ರೆ ಬರೀ ಅವ್ರನ್ನ ಅಮೇರಿಕಕ್ಕೆ ಕಳಿಸೋದಲ್ಲ. ಶಿಕ್ಷಣ ಅಂತಂದ್ರೆ ಅವ್ರನ್ನ ಓದಿಸಿ ಬೆಂಗಳೂರು ಪುಣೆ ಕಳಿಸೋದಂತಲ್ಲ. ನಿಜವಾದ ಶಿಕ್ಷಣದ ಅರ್ಥ ಅವ ಡಾಕ್ಟರ್ ಆಗ್ತಾನೋ, ಇಂಜಿನಿಯರ್ ಆಗ್ತಾನೋ, ಸನ್ಯಾಸಿ ಆಗ್ತಾನೋ, ಸಾಹಿತ್ಯ ಆಗ್ತಾನೋ ಅದು ಅಲ್ಲ. ನಮ್ಮ ಮಕ್ಕಳಿಗೆ ಶಾಲೆ ಕಲಿಸೋದು ಅಂದ್ರೆ ನಿಜವಾದ ಅರ್ಥ ಅವರನ್ನು ಒಳ್ಳೆಯ ಮನುಷ್ಯನನ್ನಾಗಿ ಮಾಡುವುದೇ ನಿಜವಾದ ಶಿಕ್ಷಣದ ಅರ್ಥ. ತ್ರಿಲಿಂಗೇಶ್ವರ ಸಮಿತಿ ಅಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಡಾಕ್ಟರ್ ಸುನಿಲ್ ಕುಮಾರ್ ದೇಸಾಯಿ ಅವರಿಂದ ರಿಬ್ಬನ್ ಕಟ್ ಮಾಡಿಸಲಾಗಿದೆ. ಅಧ್ಯಕ್ಷರು ಚಂದ್ರು ದೇಸಾಯಿ, ಆನಂದ ಉಳ್ಳಾಗಡ್ಡಿ, ಯಲಬುರ್ಗಾ, ವೀರನಗೌಡು, ಈಶಪ್ಪ ಜಿಯೋಜಿ, ಅಪ್ಪಣ್ಣ ಪಲ್ಲೆ, ಈರಣ್ಣ ಕಮತಲ್, ಡಾಕ್ಟರ್ ಅನ್ನಮಯ್ಯ ಶಾಂತಗೇರಿ ಮಠ, ಚಂದಲಿಂಗಪ್ಪ ಎಲ್ಲಿಗಾರ್, ಕೊಪ್ಪಳ ನಾಗಪ್ಪ ಓಲಿ, ಹೇಮರೆಡ್ಡಿ ರೆಡ್ಡಿ, ಕಳಕಪ್ಪ ಕುಡಿ, ರಾಜಣ್ಣ ಪಲ್ಲೆ, ದಶರಥಪ್ಪ ಪುತ್ರಗಿರಿ, ಯಲ್ಲಪ್ಪ ಹುನಗುಂದ, ಇಮಾಂ ಸಾಬ್ ಹಿರೇಮನಿ, ಛತ್ರಪ್ಪ ಚೆಲ್ವಾದಿ, ಶ್ರೀ ತ್ರಿಲಿಂಗೇಶ್ವರ ಸೇವಾ ಸಮಿತಿಯ ಸರ್ವ ಸದಸ್ಯರು, ಶಾಲಾ ಮಕ್ಕಳು ಹಾಗೂ ಶಿಕ್ಷಣ ಪ್ರೇಮಿಗಳೆಲ್ಲರೂ ಹಾಗೂ ಗ್ರಾಮದ ಸಾರ್ವಜನಿಕರೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.